ಹೇಳ್ದಾಗ ಮಾತಾಡಿದ್ದೀವಿ. ರವಿಕುಮಾರ್ ಅವರು ಅವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರು ಫ್ರೀಯಾಗಿ ಕೊಡ್ತಾರೋ ಅವ್ರು ಕೊಡಲಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು ಹೊರತು ಕಬಳಿಸ್ತೀವಿ ಮಾಡ್ತೀವಿ. ಇವಾಗ ಬಿಡದಿಯಲ್ಲಿ ಮಾಡ್ತಾ ಇದ್ದಾರಲ್ಲ ದೌರ್ಜನ್ಯದ ಮೇಲೆ, ಆ ಥರ ಇಲ್ಲಿ ರವಿ ಅವ್ರು ಹೋಗಿಲ್ಲ. ಯಾಕೆ ರವಿ ಅವರು ವಿಚಾರ ಮಾಡ್ತೀರಾ? ಅದಕ್ಕೆ ಈಗ ನಮ್ಮ ವಕ್ತಾರರು ಹೇಳಿದ್ದಾರೆ, ಅಲ್ಲೇನಿದೆ ಅದು ಮಾತಾಡ್ಕೊತಾರೆ. ಈಗ ವೆರಿ ಇಂಪಾರ್ಟೆಂಟು ಈ ಸಬ್ಜೆಕ್ಟ್ ಯಾಕೆ ತರ್ತಾ ಇದ್ದೀವಿ ಅಂದರೆ 36,450 ಕೋಟಿ ಲೂಟಿ ಆಗೋದು. ಚೆನ್ನಾಗಿ ಅದೊಂದು ಪಾಯಿಂಟ್ ಬರೀರಿ, ಇದರಲ್ಲಿದೆ. ಈ ಮನವಿ ಪತ್ರ ಮಾಡಿರೋದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡರಿಗೆ ಮನವಿ ಇರೋದು. ಇದನ್ನು DC ಮುಖಾಂತರ ಸರ್ಕಾರಕ್ಕೆ ಇಲ್ಲಿ ಲೆಟ್ರ್ ಹೋಗೋದು, ಸುಮ್ಮನೆ ಇಲ್ಲಿ ಕೊಟ್ಬಿಟ್ಟು ಹೋಗೋದಲ್ಲ. ಅದಕ್ಕೆ ನಮ್ಮ ಪದಾಧಿಕಾರಿಗಳೆಲ್ಲ ಸಿಗ್ನೇಚರ್ಗಳಾಕಿ ಇದನ್ನು DC ಅವರಿಗೆ 2.5 ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ತಾವು ಮಾಧ್ಯಮದವ್ರು ದಯವಿಟ್ಟು DC ಆಫೀಸ್ಗೆ 2.5 ಗಂಟೆಗೆ ಬರಬೇಕು. DC ಅವರಿಗೆ ತಮ್ಮ ಮುಖಾಂತರನೇ ನಾವು ಈ ಮನವಿ ಪತ್ರನ ಅವ್ರು ಕೊಡ್ತಾಯಿದ್ದೀವಿ. ಇದರಲ್ಲಿ ಬರೆದಿರೋದು ಒಂದೊಂದು ಪಾಯಿಂಟೂ ಸತ್ಯ. ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಇದೆ, ಇಲ್ಲಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥದ್ದು ನೀರಿಗೆ ತುಂಬ ತೊಂದರೆ ಇಲ್ತಕ್ಕಂಥ ಜಾಗ, ಫಲವತ್ತಾದ ಭೂಮಿಗಳು, ಪರಿಸರ ನಾಶ ಆಗ್ತದೆ, ಮರ ಗಿಡ ಹೋಗ್ತವೆ, 10 ಲಕ್ಷ ಮರ ಹೋಗ್ತವೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. 36,480 ಕೋಟಿ ಈ ಪ್ರಾಜೆಕ್ಟ್ ಯಾರಿಗಾನ ಕೊಟ್ಟರೆ, ಕೊಡೋದು ಯಾರಿಗೆ ಕೊಡ್ತಾಯಿದ್ದೀರಿ ಪ್ರಾಜೆಕ್ಟು? ಅದೇನೋ ಹೆಸರಿದೆಯಲ್ಲ ಅವ್ರಿಗೆ ಪ್ರಾಜೆಕ್ಟ್ ಹೋಗೋದ್ರಿಂದ ಇದಕ್ಕೆ ಇದು ಯಾವುದೇ ರೀತಿಗೆ ಕಡಿವಾಣ ಹಾಕಲೇಬೇಕು. ಇದು ಮುಂದಿನ ಇದು ಮಾಡೋವರೆಗೂ ರೈತರು ಸಹಕಾರ ಕೊಟ್ಟು, ರೈತರು ರಾತ್ರಿ ಆಗಲು ಕುಮಾರಸ್ವಾಮಿ ಹತ್ರ ಬಂದು, ನಿಖಿಲ್ ಹತ್ರ ಬಂದು ಕೇಳಿದ್ದಕ್ಕೆ ಹೋರಾಟ ಮಾಡ್ತಾರೆ ಹೊರತು ಸ್ವಂತಕ್ಕಲ್ಲ. ತಾವು ಕೇಳ್ದಂಗೆ ಕುಮಾರಸ್ವಾಮಿ ಅವರ ಆಸ್ತಿ ಇದೆ, ಅದಕ್ಕೋಸ್ಕರ ಅಂತ ಏನಾದ್ರು ತಪ್ಪು ಮಾಹಿತಿಗಳು ಬರ್ತಾಯಿದ್ರೆ ಅದು ತಪ್ಪು ಮಾಹಿತಿ. ಕಾರಣ ಏನಂದರೆ ಕುಮಾರಸ್ವಾಮಿನ 2006ರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅವಾಗೇ ನೋಟಿಫಿಕೇಷನ್ ಮಾಡಿದರು. ಅದಾದಮೇಲೆ ಸರ್ಕಾರ ಹೋದ್ಮೇಲೆ ಹೋಗಲಿ, ಸರ್ಕಾರ ಅರ್ಜೆಂಟಾಗಿ ಹೋಗ್ಬಿಡ್ತು, ಅದಕ್ಕೆ ಮಾಡಲಿಲ್ಲ ಅನ್ನೋ ಉದ್ದೇಶ ಇದ್ದರೆ 2018ರಲ್ಲಿ ಪುನಃ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆದರು. ಅವತ್ತಾದರೂ ಕೈಗೆತ್ಕೊಳ್ಬೋದಾಗಿತ್ತು. ರೈತರು ಯಾವಾಗ ಮನವಿ ಕೊಟ್ಟರು, ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ, ಗೆದ್ದಿರೋದ್ರಿಂದ, ಅಕ್ಕಪಕ್ಕದ ಎಲ್ಲರೂ ಇರೋದ್ರಿಂದ, ಎಲ್ಲ ಹಳ್ಳಿಗಳು ಕುಮಾರಸ್ವಾಮಿ ನೋಡಿರೋದ್ರಿಂದ ರೈತರು ಹೇಳೋದು ಕರೆಕ್ಟ್ ಇದೆ ಅಂತೇಳಿ ಅವತ್ತು ಕೈ ಬಿಟ್ಟರು. ನೋಟಿಫಿಕೇಷನ್ ಕುಮಾರಸ್ವಾಮಿ ಮಾಡಿರೋದು ನಿಜ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರ ಜಮೀನಿರೋದು ನಿಜ, ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ಪರಿಹಾರನ ನನಗೆ ಜನ ಬಂದು ಹಿಂಗೆ ಹೇಳಿದಾಗ ಅವತ್ತು ನಾನು ಕೈ ಬಿಟ್ಟಿದ್ದೀನಿ. ಇವತ್ತು ಅದು ಶತಾಯಗತಾಯ ನಮ್ಮ ವಿರೋಧಿ ಅಂತೇಳಿ ನಮ್ಮ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ನಿರ್ಧಾರ ತಗೊಂಡು ಇದೇ 21/6/2026 ಬೆಳಿಗ್ಗೆ 9 ಗಂಟೆಗೆ ಅಂಚಿಪುರದಿಂದ ಹಿಡಿದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ನಮ್ಮ ಜಿಲ್ಲೆ ಎಲ್ಲ ಮುಖಂಡಗಳಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಎಲ್ಲರೂ ಭಾನುವಾರ ಅಲ್ಲಿ ಭಾಗವಹಿಸಬೇಕು. ಈಗ 2.5 ಗಂಟೆಗೆ ನಾವು DC ಪ್ರಭು ಅವ್ರನ್ನ ಭೇಟಿಯಾಗಿ ನಮ್ಮ ಮನವಿ ಪತ್ರ ಅವ್ರ ಮುಖಾಂತರ ಸರ್ಕಾರಕ್ಕೆ ಕಳ್ಸೋಕ್ಕೆ ನಾವು ಕೆಲಸ ಮಾಡ್ತೀವಿ.